ಮುಚ್ಚರೆ, ನಾನು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನದು? ನಮ್ಮ ಸಂಜುಗೆ ಆ ವರ್ಮ ಹಾಸ್ಪಿಟ್ಲ್ ಇಲ್ವಾ, ಆ ಓನರ್ ಮಗಳ ಜೊತೆ ಮದುವೆ ಮಾತುಕತೆ ನಡೀತಾ ಇದೆ. ಹೌದೇನೆ? ಅಯ್ಯೋ, ಅದೆಷ್ಟು ಒಳ್ಳೆ ಸುದ್ದಿ ಹೇಳಿದೆಯಾ. ಸಂಜು ಮದುವೆ ಅಂದ್ರೆ ನಮ್ಗೆಲ್ಲ ಒಂದು ಹಬ್ಬ ಇದ್ದ ಹಾಗಲ್ವಾ? ಎಲ್ಲೋ ಮಕ್ಕಳು ಯಾವಾಗ್ಲೂ ಚೆನ್ನಾಗಿರ್ಲಿ. ಆದ್ರೂ ಸಂಜುಗೆ ಇನ್ನೂ ಹುಡುಗ ಬುತ್ತಿ ಕಡೆ ಜೀವನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಅದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ಹೊಣೆ ಬಂದವನ್ಗೆ ಹಾದಿ ಕಾಣುತ್ತೆ ಅಂತ ದೊಡ್ಡವ್ರು ಹೇಳಿರೋದು ಸುಮ್ಮನೆ ಅಲ್ಲಮ್ಮ. ಮದುವೆ ಆದ್ಮೇಲೆ ಬೇಡ ಅಂದ್ರೂ ಒಂದಷ್ಟು ಜವಾಬ್ದಾರಿಗಳು ಬಂದೇ ಬರುತ್ತೆ. ಅವನು ಬುದ್ಧಿವಂತ, ಏನ್ ಕರ್ಮ ಕಳಿಬೇಕೋ ಏನೋ, ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಈ ಮದುವೆ ಒಂದಾದ್ರೆ ಸರಿ ಹೋಗ್ತಾನೆ, ನೋಡ್ತಾ ಇರು. ನಿನ್ ಎಡ್ಕೆಂದು ಅಷ್ಟಾದ್ರೆ ಸಾಕು ಕಣೆ. ಎಂಗೇಜ್ಮೆಂಟ್ ಮಾಡಿ ಆದಷ್ಟು ಬೇಗ ಮದುವೆನ ಪಟ್ ಪಟ್ ಅಂತ ಮುಗಿಸ್ಬಿಡ್ಬೇಕು ಅಂತ ಮಾತಾಡ್ಕೊಂಡಿದೀವಿ. ಒಳ್ಳೇದು ಕಣೆ. ನನ್ನಿಂದ ಏನಾದ್ರು ನಿಂಗೆ ಸಹಾಯ ಬೇಕಾದ್ರೆ ಕೇಳು, ಆಯ್ತಾ? ಹೂ ಕಣೆ, ನೀನಿಲ್ಲ ಅಂದ್ರೆ ನಮ್ ವ್ರತ ಮುಂದೆ ಸಾಗುತ್ತೆ ಹೇಳು. ನಾವಿಬ್ರು ಸೇರ್ಕೊಂಡು ತುಂಬಾ ಶಾಪಿಂಗ್ ಮಾಡೋಣ, ಏನಂತ್ಯ? ಶಾಪಿಂಗ್ ರಾಣಿ ನೀನು, ಅದನ್ನೆಲ್ಲಿ ಬಿಡ್ತೀಯ ಹೇಳು? ಹ್ಞೂ, ಮತ್ತೆ ಶಾಪಿಂಗು ನಮ್ಮ ಜನ್ಮಸಿದ್ಧ ಹಕ್ಕು. ಆದ್ರೆ ಈ ಸಲ ಓಲ್ಡ್ ಸ್ಟೈಲ್ ಬೋರಿಂಗ್ ಶಾಪಿಂಗ್ ಮಾಡಲ್ಲ. ಕಾಲ ಬದಲಾದ್ಮೇಲೆ ನಾವು ಮಾಡ್ರನ್ ಆಗ್ಬೇಕಲ್ವಾ? ಅಲ್ವಾ ಮತ್ತೆ? ಅಂದ್ಮೇಲೆ ನನಗೆ ದೊಡ್ಡ ಗ್ರಹಚಾರ ಕಾದಿದೆ ಅಂತಾಯ್ತು, ಹೇಳು. ಸುಮ್ಮನೆ ಕೇಳೆ. ಈ ಸಲ ಮದ್ವೆಗೆ ನಾವೆಲ್ಲ ಒಂದೇ ತರ ಡ್ರೆಸ್ ಹಾಕೋಣ. ಚೂಡಿದಾರ್ ಹಾಕಣ್ವಾ? ಉದ್ದಿಗೆ ಬರುತ್ತಲ್ಲ ಗೌನು. ನೆಲ ಗುಡ್ಸೋ ಥರದ್ದು ಬುದ್ಧಿ ಇದೆಯೇನೆ ನಿನಗೆ? ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನಮ್ಮ ವಯಸ್ಸಿಗೆ ಸೀರೆನೇ ಚೆನ್ನಾಗಿ ಕಾಣೋದು, ತಿಳ್ಕೊ. ನೋಡು, ವಯಸ್ಸಾಗಿರೋದು ನಿನ್ಗೆ, ನನಗಲ್ಲ. ಸೀರೆ ಉಟ್ಕೋಬೇಕಂತೆ, ಸೀರೆ. ಹಾಗಂತ ಏನೋ ರೂಲ್ಸ್ ಇದೆಯಾ? ಫಾರಿನಲ್ಲಿ ನಮ್ಮ ವಯಸ್ಸಿನವರು ಇಷ್ಟಿಷ್ಟೇ ಡ್ರೆಸ್ ಹಾಕೊಂಡು ಓಡಾಡ್ತಾರೆ. ಆ ಥರ ಬೇಡ, ನಾವು ಮೈ ತುಂಬ ಡ್ರೆಸ್ ಹಾಕೊಂಡು ಓಡೋಣ. ಚೆನ್ನಾಗಿರುತ್ತೆ ಕಣೆ, ಪ್ಲೀಸ್. ಆಯ್ತಮ್ಮ ತಾಯಿ, ಇದೊಂದು ಜನ್ಮದಲ್ಲಿ ಅದೇನೇನು ಅವತಾರ ಎತ್ತಿಸ್ತೀಯೋ ಅದು ಆಗ್ಬಿಡ್ಲಿ. ಥ್ಯಾಂಕ್ ಯು. ಈಗ ಕೆಲವು ಫೋಟೋನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನೀನು ಸೆಲೆಕ್ಟ್ ಮಾಡ್ತೀಯಾ? ಒಂದು ನಿಮಿಷ ನೋಡಿ ನೋಡಿ, ಹೇಗಿದೆ? ಕರ್ಣ, ನಾಳೆ ಮುಖೇಶ್ ವರ್ಮಾ ಫ್ಯಾಮಿಲಿಯವರು ಮನೆಗೆ ಬರ್ತಿದ್ದಾರೆ ಮದುವೆ ಮಾತುಕತೆ ನಡ್ಸಕ್ಕೆ ಅಂತ. ನಾವೆಲ್ಲ ತಯಾರಿ ಮಾಡ್ಕೋಬೇಕು. ಸರಿ ಚಿಕ್ಕಮ್ಮ, ಜಸ್ಟ್ ಗಿವ್ ಮಿ ಅ ಮಿನಿಟ್. ಕರ್ಣ, ಎಷ್ಟು ದೊಡ್ಡ ವಿಷಯ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಮುಖ ತಿರ್ಸ್ಕೊಂಡು ಹೋಗ್ತಾ ಇದೆಯಲ್ಲ. ನಾನೇನು ಗಂಟೆಗಟ್ಟಲೆ ಮಾತಾಡಕ್ ಕೇಳಿದ್ನಾ? ಚಿಕ್ಕಮ್ಮ, ಸಿಚುವೇಶನ್ ಆಗಿದೆ. ನಿಧಿಗೆ ಪೀರಿಯಡ್ಸ್ ಆಗಿದೆ, ಪ್ಯಾಡ್ ತಗೊಂಡು ಹೋಗ್ತಾ ಇದ್ದೀನಿ. ಇದು ಕೊಟ್ಟು ಬಂದು ಕೂರ್ತೀನಿ, ಆಮೇಲೆ 1 ಗಂಟೆ ಮಾತಾಡೋಣ, ಓಕೆ? ಏನು? ನಿಧಿಗೆ ಪ್ಯಾಡ್ಸು ನೀನ್ ತಗೊಂಡು ಹೋಗ್ತಿದ್ಯಾ? ಹೌದು. ಯಾಕೇನಾಯ್ತು? ಹೆಂಡತಿ ಆದವಳು ಗಂಡನ ಹತ್ರ ಈ ತರ ಎಲ್ಲ ತರಿಸ್ಬೋದಾ? ಮೊದಲೇ ಇದಕ್ಕೆಲ್ಲ ರೆಡಿಯಾಗಿರ್ಬೇಕು ಅಂತ ಡಾಕ್ಟರ್ ಆಗಿ ಅವಳು ಗೊತ್ತಿಲ್ವಾ? ಅಲ್ಲ ಕಣೋ, ನೀನಾದ್ರೂ ಹೋಗಿ ಇಂಥ ಕೆಲಸ ಮಾಡ್ತಿದ್ಯಲ್ಲ, ನಿನ್ಗೇನೋ ಅನ್ನಿಸ್ತಿಲ್ವಾ? ಡಿಸ್ಕಸ್ಟಿಂಗ್. ಚಿಕ್ಕಮ್ಮ, ಇಂಥ ಕೆಲಸ ಇಂಥರೇ ಮಾಡಬೇಕು ಅಂತ ಎಲ್ಲಾದರೂ ಬರ್ತಿದ್ಯಾ? ಹೆಂಡತಿಗೆ ಹೆಲ್ಪ್ ಮಾಡೋದು ಗಂಡಾಗಿ ನನ್ನ ಕರ್ತವ್ಯ, ಅದನ್ನ ಮಾಡ್ತಾ ಇದ್ದೀನಿ. ನನ್ಗೆ ಯಾಕೋ ನೀನು ನಿನ್ನ ಹೆಂಡತಿ ಸೇವೆನ ಅತಿಯಾಗಿ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಇದೆ. ನೀವು ಸೇವೆ ಅಂತ ಅಂದ್ಕೊಂಡ್ರೆ ಹಾಗೆ ಅಂದ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಒಬ್ಬ ಗೈನಕಾಲಜಿಸ್ಟ್ ಆಗಿ ಇದ್ರ ಹಿಂದಿರೋ ಇಂಚಿಂಚ್ ನೋವು ನಮ್ಗೆ ಗೊತ್ತು. ಈ ಹೊತ್ತಲ್ಲಿ ನಾವು ಎಷ್ಟು ಕೇರ್ ಮಾಡ್ತೀವೋ ಹೆಣ್ಣಿನ ಶರೀರ ಅಷ್ಟೇ ರಿಲ್ಯಾಕ್ಸ್ ಆಗುತ್ತೆ. ಅದೆಲ್ಲ ಸರಿ, ಆದರೆ ತೀರಾ ಪ್ಯಾಡ್ ತೊಗೊಂಡು ಹೋಗ್ಕೊಡೋಂಥದ್ದು ಏನಿದೆ? ಹೆಣ್ಮಕ್ಳೇ ನೋಡ್ಕೋಬೇಕಲ್ವಾ ಅದೆಲ್ಲ? ಪ್ರತಿಯೊಬ್ಬ ಗಂಡಸು ತಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಡೋನು ನಾನು. ಈ ಹೊತ್ತಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ಹೆಣ್ಣಾಗಿ ನಿಮಗೆ ಗೊತ್ತಿಲ್ವಾ? ಕೆಲವ್ರಿಗೆ ವಿಪರೀತ ಹೊಟ್ಟೆ ನೋವು ಇರುತ್ತೆ, ಕೆಲವ್ರಿಗೆ ಕೈಕಾಲು ನೋವು, ಕಾಲು ಸೆಳೆತಾ ಇರುತ್ತೆ. ಅದ್ರ ಜೊತೆಗೆ ಬ್ಲೀಡಿಂಗ್ ಬೇರೆ, ಎಷ್ಟು ಕಷ್ಟ ಇರುತ್ತಲ್ವಾ? ಅಲ್ಲ, ತಿಂಗಳಿಡೀ ನಮ್ಗೆ ಕೇರ್ ಮಾಡ್ತಾರೆ, 4 ದಿನ ನಾವು ಅವ್ರು ಕೇರ್ ಮಾಡಿದ್ರೆ ಏನು ಪ್ರಾಬ್ಲಮ್? ಇದನ್ನು ಅಪರಾಧ ಥರ ನೋಡಬೇಡಿ, ಪ್ರಕೃತಿ ಮಾಡಿರೋ ಸಹಜವಾದ ಕ್ರಿಯೆ ಅಂತ ನೋಡಿ, ಎಲ್ಲ ಸರಿ ಹೋಗುತ್ತೆ. ಹೆಂಡತಿ ಸಿರಿಗಿಡ್ಕೊಂಡು ಬಾಲ ಅಲ್ಲಾಡಿಸ್ತಾನೆ, ಆಮೇಲೆ ದೊಡ್ಡದಾಗಿ ನನಗೆ ಹೇಳಕ್ ಬರ್ತಾನೆ. ಮುಖ ನೋಡ್ಕೊ. ನಮ್ಮ ಮನೆಯವರು ಅವ್ರ ಮನೆಯವರು
ನನ್ನ ಪಾಯಲ್ ಮದುವೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ನಿನ್ನಂತ ಲೋ ಕ್ಲಾಸ್ ಹುಡುಗಿನ ಲವ್ ಮಾಡ್ತೀನಿ ಅನ್ಕೊಂಡ್ಯಲ್ಲ, ಯು ಆರ್ ಅ ಫೂಲ್. ರಿವೆಂಜ್ ತೀರ್ಸ್ಕೋಬೇಕು ಅಂತಾನೆ ನಾನು ಈ ತರ ನಾಟಕ ಮಾಡಿದೆ. ಈಚ್ ಅಂಡ್ ಎವ್ರಿ ಸೆಕೆಂಡ್ ನೀನು ಅಳ್ತಾ ಇರ್ಬೇಕು, ಮೋಸ ಹೋದ್ಯಲ್ಲ ಅಂತ ಬಾಯ್ ಬಡ್ಕೋತಿರ್ಬೇಕು. ರಿಯಾ, ಅಡ್ಗೆ ರೆಡಿ ಆಗಿದೆ, ಊಟಕ್ಕೆ ಬಮ್ಮ. ಹಾ ಅಜ್ಜಿ, ಬಂದೆ. ರಿಯಾ, ಇವತ್ತು ನಮ್ಮ ಕರ್ಣ ಎಷ್ಟು ಖುಷಿಯಾಗಿದ್ದ ಗೊತ್ತಾ? ಅವನು ಇಷ್ಟೊಂದು ಖುಷಿಯಾಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ರಿಯಾ, ಸಂಜುಗೆ ವರ್ಮಾ ಆಸ್ಪತ್ರೆ ಓನರ್ ಮಗಳ ಜೊತೆ ಮದುವೆ ಫಿಕ್ಸ್ ಆಯ್ತಂತೆ. ಕರ್ಣ ತಮ್ಮನಿಗೆ ಇನ್ನು ಜವಾಬ್ದಾರಿ ಬಂತಲ್ಲ ಅಂತ ಸಂತೋಷ ಪಡ್ತಿದ್ದ. ನಿನಗೆ ವಿಷಯ ಗೊತ್ತಾಗ್ಲಿಲ್ವಾ? ಸಂಜು ನಿನ್ನ ಫ್ರೆಂಡು ನಿನಗೆ ಹೇಳಿಲ್ವಾ? ಹಾ, ಗೊತ್ತಾಯ್ತು. ನೋಡು, ಇನ್ಮೇಲೆ ಅವನ ಜೊತೆ ಮಾತುಕತೆ ಓಡಾಟ ಎಲ್ಲ ಕಮ್ಮಿ ಮಾಡಬೇಕು. ಫ್ರೆಂಡ್ಶಿಪ್ಗೂ ಸ್ವಲ್ಪ ಮಿತಿ ಇರಬೇಕು. ಮದುವೆ ಬೇರೆ ಫಿಕ್ಸ್ ಆಗಿದೆ, ಜನ ಏನೇನೋ ಮಾತಾಡ್ಕೋತಾರೆ, ಗೊತ್ತಾಯ್ತಾ? ನಾವು ಮದುವೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು. ಸಂಜುಗೋಸ್ಕರ ಅಲ್ಲದೆ ಇದ್ರೂ ಕರ್ಣನಿಧಿಗೋಸ್ಕರ ನಾವು ಹೆಲ್ಪ್ ಮಾಡಲೇಬೇಕು, ಗೊತ್ತಾಯ್ತಾ? ಯಾಕೆ ಅರ್ಧಕ್ಕೆ ಊಟ ಬಿಟ್ಟು ಹೋಗ್ತಾ ಇದೆಯಾ? ನನಗೆ ಹಸಿವಿಲ್ಲ ಅಜ್ಜಿ. ಅಯ್ಯೋ, ಏನು ಹುಡುಗಿನೋ ಏನೋ, ಗುಬ್ಬಚ್ಚಿ ಮರಿ ಥರ ಇದ್ದಾಳೆ. ತಿಂದೇ ಇದ್ರೆ ಆಗತ್ತಾ? ಎಲ್ರಿಗೂ ಈ ಮದುವೆ ಖುಷಿ ಕೊಡ್ತಿದೆ, ಆದರೆ ನನಗೆ ಜೀವಂತವಾಗಿ ಸುಡ್ತಿದೆ. ಉಸಿರಾಡಕ್ಕೂ ಆಗದೆ ಇರೋಷ್ಟು ಹಿಂಸೆ ಆಗ್ತಿದೆ. ಮದುವೆ ನಿಲ್ಲಿಸೋ ಶಕ್ತಿ ಅಂತೂ ನನಗಿಲ್ಲ. ಹಾಗಂತ ಇದನ್ನೆಲ್ಲ ಸಹಿಸ್ಕೊಂಡು ಬದುಕೋ ಶಕ್ತಿನೂ ನನಗಿಲ್ಲ. ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಇದೆ? ನಾನು ಸಾಯೋದೇ ಒಳ್ಳೇದು.